ಧರ್ಮಸ್ಥಳದ ಅಮೃತವರ್ಷಿಣಿ ಸಭಾಭವನದಲ್ಲಿ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಧರ್ಮಸ್ಥಳ ಜನಜಾಗೃತಿ ವೇದಿಕೆ ಟ್ರಸ್ಟ್ ಬೆಳ್ತಂಗಡಿ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ ಧರ್ಮಸ್ಥಳ ಇವರ ಆಶ್ರಯದಲ್ಲಿ ರಾಜ್ಯಾದ್ಯಂತ ನಡೆಸಲಾದ ಮಧ್ಯವರ್ಜನ ಶಿಬಿರಗಳಲ್ಲಿ ಭಾಗವಹಿಸಿ ಸಂತೃಪ್ತ ಜೀವನ ನಡೆಸುತ್ತಿರುವ ವ್ಯಸನ ಮುಕ್ತರ ಸಮ್ಮಿಲನ ಮತ್ತು ಶತದಿನೋತ್ಸವ ಕಾರ್ಯಕ್ರಮ ನಡೆಯಿತು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವಿವೇಕ್ ಪಾಯಸ್ ಸ್ವಾಗತಿಸಿ ಪ್ರಾಸ್ತಾವನೆಗೈದರು. ಮತ್ತು ವೇದಿಕೆಯ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡುತ್ತಿರುವ ವೇದಿಕೆಯ ಟ್ರಸ್ಟಿಗಳು, ಕಾರ್ಯನಿರ್ವಾಹಕ ನಿರ್ದೇಶಕರಾದ ಶ್ರೀ ಅನಿಲ್ ಕುಮಾರ್ ಸರ್ ಅವರಿಗೆ ಗೌರವದಿಂದ ಸ್ವಾಗತಿಸುತ್ತೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮ ಟ್ರಸ್ಟಿಗಳಾದ ಕೊಡುಗೆ ದಾನಿಗಳಾದ ನಮ್ಮ ಕಾರ್ಯಕ್ರಮವು ಅವರಿಗೆ ಪ್ರಾಣವೇ ಎಂದು ಹೇಳಬಹುದು. ಅಷ್ಟು ಪ್ರೀತಿಸುವ ಶ್ರೀ ವಿ ರಾಮಸ್ವಾಮಿ ಅವರು, ರಾಜ್ಯ ಸಂಘಟನಾ ಅಧ್ಯಕ್ಷರು, ಇವತ್ತು ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಒಂದು ದಿನವೂ ಬಿಡುವು ಇಲ್ಲದೆ ಸುತ್ತಾಡಿಕೊಂಡು ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ನ್ಯಾಯ ಕೊಡ್ತಾ ಇದ್ದಾರೆ. ಶ್ರೀ ನಟರಾಜ್ ಬಾದಾಮಿ ಅವರು, ಢಾಕಾ ಜಿಲ್ಲಾ ವೇದಿಕೆಯ ನೂತನ ಅಧ್ಯಕ್ಷರಾದಂತಹ ಶ್ರೀ ಪ್ರಕಾಶ್ ಕಾರಂತ್ರವರು, ತಾಲೂಕು ಅಧ್ಯಕ್ಷರಾಗಿರುವಂತಹ ಬೆಳ್ತಂಗಡಿ ಶ್ರೀ ಗಿರೀಶ್ ಅವರು, ನಮ್ಮ ಪ್ರೀತಿಯ ಹಣಕಾಸು ನಿರ್ದೇಶಕರಾದಂತಹ ಶ್ರೀ ಶಾಂತಪ್ರಭು ಪೈ ಅವರಿಗೂ ಮತ್ತು ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ 1992ರಲ್ಲಿ ಈ ಜನಜಾಗೃತಿ ವೇದಿಕೆ ಸ್ಥಾಪನೆಯಾದಾಗ ಅದಕ್ಕೆ ಭದ್ರ ಬುನಾದಿ ಹಾಕಿ ಅದನ್ನು ಇಷ್ಟು ಎತ್ತರಕ್ಕೆ ಬೆಳೆಸುವಲ್ಲಿ ಮತ್ತು ಅದನ್ನು ಕಣ್ತುಂಬಿಸಿಕೊಳ್ಳುವಲ್ಲಿ ನಮಗೆ ಎಲ್ಲರಿಗೂ ಮಾರ್ಗದರ್ಶನ ಕೊಡುವ ಸ್ಥಾಪಕ ಅಧ್ಯಕ್ಷರಾದಂತಹ ಕೆ ವಸಂತ ಸಾಲ್ಯಾಡ್ರವರಿಗೂ ನಾನು ಪ್ರೀತಿಯ ಸ್ವಾಗತಗಳನ್ನು ಕೋರ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ವಿರಾಜಪೇಟೆ ಅರಮೇರಿ ಕಳಂಚೇರಿ ಮಠದ ಶ್ರೀ ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿ ಉದ್ಘಾಟಿಸಿದರು. ಮಾತೃಶ್ರೀ ಅಮ್ಮನವರಿಂದ ಇದೀಗ ದೀಪೋದ್ದೀಪನ ಚಪ್ಪಾಳೆ ಸ್ಟಾರ್. ನಂತರ ಮಾತನಾಡಿದವರು, ಭಗವಂತನ ಸೃಷ್ಟಿಯಲ್ಲಿ ಮಾನವ ಅತ್ಯಂತ ಬುದ್ಧಿವಂತ ಜೀವಿ. ಆದರೆ ಕೆಲವರು ದುಶ್ಚಟಕ್ಕೆ ಬಲಿಯಾಗಿ ಬದುಕನ್ನು ಕೆಡಿಸಿಕೊಳ್ಳುತ್ತಾರೆ. ಇಂಥವರನ್ನು ಸರಿದಾರಿಗೆ ತರುವ ಮೂಲಕ ಜನಜಾಗೃತಿ ವೇದಿಕೆಯು ಸಮಾಜವನ್ನು ಜಾಗೃತಿಗೊಳಿಸುವ ಕೆಲಸವನ್ನು ಮಾಡುತ್ತಿದೆ ಎಂದರು. ಸಮಾಜದಲ್ಲಿ ಯಾರು ಅವ್ರನ್ನ ನಿಕೃಷ್ಟವಾಗಿ ಕಂಡಿರ್ತಾರೆ, ಅವರಿಗೆ ಯಾರು ಸಮಾಜದಲ್ಲಿ ಈ ರೀತಿ ಆಗಿರತಕ್ಕಂಥ ತಮ್ಮ ಬದುಕಿನ ಜೀವನದ ಮೌಲ್ಯವನ್ನು ಅರಿಯದೆ ತಮ್ಮ ಬದುಕನ್ನು ನಾಶ ಮಾಡಿಕೊಳ್ತಾ ಇರ್ತಾರೆ, ಅಂತಹವರನ್ನ ಗುರುತಿಸಿ ಅವರಿಗೆ ನಾವು ಕೊಡುವಂತಹ ಪೋಷಣೆ ಏನಾಗುತ್ತೆ ಅಂತ ಹೇಳಿದ್ರೆ, ಮೇಲೆ ಪಲ್ಲವಿಸಿತ್ತು ನೋಡ, ಇವರೆಲ್ಲರೂ ಸಹ ತಾವೆಲ್ಲ ನವಜೀವನಕ್ಕೆ ಬಂದು ನಿಮ್ಮ ಬದುಕು ಇವತ್ತೇನಾಗಿದೆ ಅಂತ ಹೇಳಿದ್ರೆ ಸಮಾಜಕ್ಕೆ ತಾವೆಲ್ಲ ಒಂದು ಆಸ್ತಿ ಆದ್ರಿ, ಸಮಾಜಕ್ಕೆ ತಾವೇನು ಒಂದು ಹೊರೆ ಆಗಿದ್ರಿ, ಆ ಹೊರೆಯಿಂದ ಹೊರಗೆ ಬಂದು ನೀವೆಲ್ಲ ಸಮಾಜಕ್ಕೆ ಸಂಪತ್ತಾದ್ರಿ. ಮೇಲೆ ಪಲ್ಲವಿಸಿತ್ತು ನೋಡ, ಹೇಗೆ ಈಗ ಸಮಾಜಕ್ಕೆ ಇವತ್ತು ಇದರ ಫಲ ಏನಾಗುತ್ತೆ ಅಂದ್ರೆ ಇಡೀ ಸಮುದಾಯಕ್ಕೆ ದೊರಕುತ್ತೆ. ಅದೇ ಪ್ರಕಾರ ಮುಂದುವರೆದು ಪೂಜ್ಯರು ಸೇವೆ, ಮಂಜುನಾಥ ಸ್ವಾಮಿಗೆ ಸೇವೆ ಮಾಡ್ತಾರೆ ಪ್ರತಿನಿತ್ಯ. ಅದಕ್ಕೆ ಹೇಳ್ತೇನೆ, ಲಿಂಗದ ಬಾಯಿ ಜಂಗಮ. ಅವ್ರು ಮಾಡುವಂತ ಸೇವೆಯ ಪ್ರತಿಫಲವನ್ನು ಎಲ್ಲಿ ನೋಡ್ತಾರೆ ಅಂದ್ರೆ ನಿಮ್ಮೆಲ್ಲರ ಮುಖದಲ್ಲಿ ನೋಡ್ತಾರೆ, ಸಮಾಜದಲ್ಲಿ ನೋಡ್ತಾರೆ. ತಾವೇ ಸ್ವಾರ್ಥವಾಗಿ ಮಾಡ್ಬೇಕು ಅಂದ್ರೆ ಏನ್ ಬೇಕಿದ್ರು ಮಾಡ್ಕೊಳ್ಬಹುದು, ಆದ್ರೆ ನಿಮ್ಮೆಲ್ಲರ ಮುಖದಲ್ಲಿ ಕಾಣುವಂತಹ ನಗು ಏನಿದೆ, ಸಂತೋಷ ಏನಿದೆ, ಅದು ಮಂಜುನಾಥ ಸ್ವಾಮಿಗೆ ಸಮರ್ಪಣೆ ಮಾಡ್ತಾರೆ. ಅವರು ಅಲ್ಲಿಗೆ ತಲುಪಿಸ್ತಾರೆ ಅದನ್ನ. ಹಾಗಾಗಿ ನಿಜವಾಗಿಯೂ ಸಹ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಅವ್ರು ಮಾಡ್ತಾ ಇರ್ತಕ್ಕಂಥ ಸೇವೆ ಏನಿದೆ, ಈ ಸೇವೆ ನಿಜವಾಗಿಯೂ ಸಹ ಅವರು ಇದನ್ನ ನಿಮ್ಮ ಸೇವೆ ಅಂತ ಮಾಡ್ತಾ ಇಲ್ಲ, ಬದಲಿಗೆ ನಿಮ್ಮ ಸೇವೆಯನ್ನು ಮಾಡ್ಬೇಕಾದ್ರೆ ನೀವೆಲ್ಲ ಅದನ್ನ ಬಹಳ ಇವತ್ತೇನು ಎಲ್ಲ ಪ್ರಶಸ್ತಿಯನ್ನ ಸ್ವೀಕಾರ, ನೀವೆಲ್ಲರೂ ಅದನ್ನ ಎಷ್ಟು ಎಚ್ಚರದಿಂದ ಸ್ವೀಕಾರ ಮಾಡಬೇಕು ಅಂದ್ರೆ ನಿಮಗೆ ಮಾಡಿರ್ತಕ್ಕಂತಹ ಸೇವೆಯನ್ನು ಅವರು ಸ್ವಾಮಿಯ ಸೇವೆ ಅಂತ ಭಾವಿಸಿದ್ದಾರೆ. ಅದನ್ನು ನೀವು ಅದನ್ನ ಬಹಳ ಎಚ್ಚರದಿಂದ ಕಾಯ್ದಿಟ್ಟುಕೊಳ್ಬೇಕು. ವಿಧಾನ ಪರಿಷತ್ತು ಸದಸ್ಯರಾದ ಪ್ರತಾಪ್ ಸಿಂಗ್ ನಾಯಕ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಟ್ರಸ್ಟ್ ಮುಖ್ಯಸ್ಥರಾದ ಅನಿಲ್ ಕುಮಾರ್ ಮುಂತಾದವರು ಮಾತನಾಡಿದರು. ಒಂದರ್ಥದಲ್ಲಿ ತಮ್ಮ ಜೀವನಕ್ಕೆ ಬೆಳಕು ಕೊಟ್ಟಂತಹ ಶ್ರೀ ಕ್ಷೇತ್ರಕ್ಕೆ ಮತ್ತು ಪೂಜ್ಯರಿಗೆ ತಮ್ಮ ಕೃತಜ್ಞತೆಯ ಬಾಷ್ಪಾಂಜಲಿಯನ್ನು ಅವರು ಸಲ್ಲಿಸಿದ್ದಾರೆ ಅಂತ ಹೇಳುವಂತಹ ಭಾವನೆ ನನ್ನದು. ಇಲ್ಲಿ ನೆರೆದಿರುವ ಎಲ್ಲರ ಭಾವನೆಯು ಅದೇ ಅಂತ ಹೇಳಿ ನಾನು ತಿಳ್ಕೊಳ್ತೇನೆ. ಯಾಕೆಂದರೆ ಕೃತಜ್ಞತೆಗೆ ಬಹಳ ದೊಡ್ಡ ಶಕ್ತಿ ಇದೆ. ಬಿದ್ದಾಗ ನಗುವವರು ಸಿಗಬಹುದು, ಆದರೆ ಬಿದ್ದವರನ್ನ ಕೈ ಹಿಡಿದು ಮೇಲೆತ್ತಿ ಜೀವನಕ್ಕೆ ದಾರಿಯನ್ನು ತೋರುವಂಥವರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಪೂಜ್ಯರು ಮತ್ತು ಮಾತೃಶ್ರೀಗಳು. ಹಾಗಾಗಿ ಸಮಾಜವಾಗಿ ನಮ್ಮದು ಒಂದು
ಕೃತಜ್ಞತೆಯನ್ನು ತೋರಿಸುವಂತಹ ಒಂದು ಅವಕಾಶ ಇದು ಅಂತೇಳಿ ನಾನು ತಿಳ್ಕೊಳ್ತೇನೆ. ಹಾಗಾಗಿ ದಯವಿಟ್ಟು ಎಲ್ಲರೂ ನಾವೊಮ್ಮೆ ಎದ್ದು ನಿಂತು ಜನಜಾಗೃತಿಯ ಚಪ್ಪಾಳೆಯ ಮೂಲಕ ಪೂಜ್ಯರಿಗೆ ನಾವೆಲ್ಲ ಕೃತಜ್ಞತೆಯನ್ನು ಸಲ್ಲಿಸೋಣ ಅಂತ ಹೇಳುವಂತಹ ವಿನಂತಿಯನ್ನು ನಾನು ಮಾಡ್ತೇನೆ. ಒಮ್ಮೆ ಚಪ್ಪಾಳೆ ಸ್ಟಾರ್ಟ್. ದಯವಿಟ್ಟು ಕೂತ್ಕೊಳ್ಳಿ. ನಾನು ಜನಜಾಗೃತಿಯ ಪೂಜ್ಯರ ಪ್ರಾರಂಭದ ದಿನಗಳಿಂದ ಈ ಪಯಣದಲ್ಲಿ ಬಂದಂಥವರು. ಈ ಕೆಲಸದಲ್ಲಿ ಸಿಗುವಂತಹ ನೆಮ್ಮದಿ, ಶಾಂತಿ, ಸಂತೋಷ, ಆನಂದ, ನಾನೊಬ್ಬ ವಿಧಾನ ಪರಿಷತ್ ಸದಸ್ಯನಾಗಿ ಹೇಳ್ತೇನೆ, ಅಧಿಕಾರದ ಸ್ಥಾನದಲ್ಲಿರುವ ಸಿಗುವ ಏನು ಭಾವನೆಗಳಿದೆ, ಅದಕ್ಕೆ ಒಂದು ಕುಟುಂಬವನ್ನು ಉದ್ಧಾರ ಮಾಡಿದಾಗ ಅಥವಾ ಒಂದು ಕುಟುಂಬದಲ್ಲಿ ಆನಂದದ ಹೊಳೆ ಹರಿದಾಗ ಸಿಗುವಂತಹ ಸಂತೋಷಕ್ಕೆ ಅದು ಖಂಡಿತವಾಗಿಯೂ ಸಮಾನ ಅಲ್ಲ ಅಂತೇಳಿ ನಾನು ತಿಳ್ಕೊಳ್ತೇನೆ. ಮಧ್ಯವರ್ಜನ ಶಿಬಿರಗಳಲ್ಲಿ ದೃಢ ಸಂಕಲ್ಪ ಮಾಡಿದರೆ ಇವತ್ತು ಕ್ಷೇತ್ರಕ್ಕೆ ಬಂದು ಶತದಿನೋತ್ಸವದ ಮೂಲಕ ಪೂಜ್ಯ ಕಾವಂದರ ಒಂದು ದಿವ್ಯ ಸಮ್ಮುಖದಲ್ಲಿ ಸಾನ್ನಿಧ್ಯದಲ್ಲಿ ದೃಢ ಸಂಕಲ್ಪವನ್ನು ಮಾಡಿ ಜೀವನ ಪರ್ಯಂತ ನೀವು ಈ ಸಮಾಜದ ಸಂಪನ್ಮೂಲ ವ್ಯಕ್ತಿಗಳಾಗ್ತಕ್ಕಂತಹ ಒಂದು ಸಂಕಲ್ಪವನ್ನು ಇಲ್ಲಿಂದ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಯಾವ ನಮ್ಮ ನವಜೀವನ ಸದಸ್ಯರು ಇಲ್ಲಿ ಬಂದು ದೃಢ ಸಂಕಲ್ಪ ಮಾಡಿದ್ದಾರೋ ಇವತ್ತು ಅವರು ಖಂಡಿತ ಸಮಾಜದ ಆಸ್ತಿಗಳಾಗಿದ್ದಾರೆ ಎಂದು ಬಹಳ ಹೆಮ್ಮೆಯಿಂದ ನಾವು ಹೇಳ್ತಾ ಇದ್ದೇವೆ. ಬಂಧುಗಳೇ, ಇವತ್ತು ಈ ಹಾಲಿನ ಒಳಗೆ 1,000 ರತ್ನದ ಮಣಿಗಳು ಸೃಷ್ಟಿಯಾಗಿದೆ. ಇದೇ ರೀತಿ 1,34,000 ಮುತ್ತು ರತ್ನಗಳನ್ನ ಪೂಜ್ಯರು ಈ ಹಾಲಿನಿಂದ ಹೊರಗಡೆ ಸೃಷ್ಟಿ ಮಾಡಿ ಅವರು ಸಮಾಜಕ್ಕೆ ಇವತ್ತು ಒಂದಿಷ್ಟು ಕೊಡುಗೆಗಳನ್ನ ಕೊಡ್ತಾ ಇದ್ದಾರೆ. ಬಹುಶಃ ಇದು ಒಂದು ಕಾರ್ಯಕ್ರಮ, ಇವತ್ತು ಒಂದು ದಿನ ಧರ್ಮಸ್ಥಳದಲ್ಲಿ ಇಂತಹ 365 ದಿನವೂ ಕೆಲವು ಕಾರ್ಯಕ್ರಮಗಳು ಮಾಡ್ತಾ ಇದೆ. ಅದು ಪೂಜ್ಯರ ಒಂದು ಅಗಾಧವಾಗಿರ್ತಕ್ಕಂಥ ಸಮಾಜ ಸೇವೆ, ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಕೈಗೊಳ್ತಕ್ಕಂಥ ಸಮಾಜ ಸೇವೆ. ಬಹುಶಃ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರ್ಬೋದು, ಕ್ಷೇತ್ರಕ್ಕೆ ಒಂದು ಪಿತೂರಿಯನ್ನು ನೀಡಲಿಕ್ಕೆ ಎಷ್ಟು ದೊಡ್ಡ ಷಡ್ಯಂತ್ರಗಳು ನಡೀತಾ ಇದೆ. ಬಹಳ ಶ್ರೀಮಂತರು, ಬಹಳ ರಾಷ್ಟ್ರೀಯ ಅಂತಾರಾಷ್ಟ್ರೀಯರು, ಆದ್ರೆ ಅವರು ಎಷ್ಟೇ ಶ್ರೀಮಂತರಾದ್ರೆ ಅವರು ನೋಡಿದ್ರೆ ನಮಗೆ ಎಂತ ಬಡಪಾಯಿಗಳು ಅಂತ ಅನ್ಸುತ್ತೆ. ಯಾಕಂದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನ ಯಾರು ಏನು ಮಾಡಿದ್ರು ಕಿಂಚಿತ್ ಒಂದು ಸಣ್ಣ ಹುಲ್ಲು ಕಡ್ಡಿಯೂ ಕೂಡ ಅಲುಗಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇದು ಮಂಜುನಾಥ ಸ್ವಾಮಿ, ಚಂದ್ರನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ, ಮಾತನಾಡುವ ಮಂಜುನಾಥ ಸ್ವಾಮಿಗಿರ್ತಕ್ಕಂಥ ಪೂಜ್ಯ ಕಾವಂತರು, ಸತ್ಯ ಧರ್ಮದ ಸ್ವರೂಪಿಯಾಗಿರ್ತಕ್ಕಂಥ ಪೂಜ್ಯ ಕಾವಂತರು. ನನಗನ್ಸುತ್ತೆ, ಯಾಕೆ ಕೋಟಿ ಕೋಟಿ ಹಣವನ್ನು ವ್ಯರ್ಥ ಮಾಡ್ತಾರೆ? ಏನೂ ಸಾಧನೆ ಮಾಡ್ಲಿಕ್ಕಾಗಲ್ಲ. ಸತ್ಯ ಧರ್ಮ ಮಾತ್ರ ಶಾಶ್ವತ ಉಳಿಯುತ್ತೆ. ಅದರ ಬದಲು ಆ ಕೋಟಿಯನ್ನ ಬಡವರಿಗಾದ್ರೂ ಮಾಡಿದ್ರೆ ಏನಾದ್ರೂ ಸ್ವಲ್ಪ ಬಡವರಿಗಾದ್ರೂ ಉಪಯೋಗ ಆಗ್ತಿತ್ತೇನೋ. ಒಂದು ವೇಳೆ ಧರ್ಮಸ್ಥಳಕ್ಕೆ ಏನಾದ್ರೂ ನೀವು ಮಾಡ್ಬೇಕಂದ್ರೆ, ಸಣ್ಣ ಪೈಪೋಟಿ ಕೊಡ್ಬೇಕಂದ್ರೆ ಒಳ್ಳೆ ಕೆಲಸ ಮಾಡುವುದು ಒಂದೇ ದಾರಿ ನಿಮಗಿರ್ತಕ್ಕಂಥದ್ದು. ಜ್ಞಾನ ವಿಕಾಸ ಕಾರ್ಯಕ್ರಮದ ಅಧ್ಯಕ್ಷೆ ಹೇಮಾವತಿ ವಿ ಹೆಗಡೆ ವಾರ್ಷಿಕ ವರದಿಯನ್ನು ಬಿಡುಗಡೆಗೊಳಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಮಾತನಾಡಿ, ಮಧ್ಯವರ್ಜನ ಶಿಬಿರದ ನಂತರದ ಕುಟುಂಬದ ಜೊತೆಗೆ ಒಳ್ಳೆಯ ಜೀವನ ನಡೆಸುತ್ತಿರುವುದು ಸಂತೋಷದಾಯಕ ವಿಚಾರ. ಶಿಬಿರಕ್ಕೆ ಸೇರಿದವರು ತಾವು ಮದ್ಯ ತ್ಯಜಿಸುವುದರ ಜೊತೆಗೆ ಇತರರನ್ನು ಕುಡಿತದಿಂದ ಬಿಡಿಸಿ ಸಮಾಜಕ್ಕೆ ಮಾದರಿಯಾಗುತ್ತಿದ್ದಾರೆ ಎಂದರು. ಅಷ್ಟು ಕ್ರೂರವಾದ ವಿಷಯವನ್ನು ಹೇಳ್ತಾ ಇದ್ರು. ಮುಖ್ಯವಾಗಿ ನಮ್ಮ ಕಾರ್ಯಕ್ರಮಗಳಲ್ಲಿ ಒಬ್ಬರು ಹೇಳಿದರು, ಗಂಡ ಮನೆಗೆ ಬರ್ತದಂತವಾಗ ರಾತ್ರಿ ಸಂಜೆ ಹೊತ್ತು ಮಕ್ಕಳೆಲ್ಲ ಪ್ರೀತಿಯಿಂದ ಕಾಯ್ತಾ ಇರ್ತಾರಂತೆ. ಆದರೆ ಇವರ ಮನೆಯಲ್ಲಿ ಮಕ್ಕಳು ಕಾಯೋದು ಬಿಟ್ಟು ಕೆಳಗಡೆ ನಡುತ್ತಾ ಇದ್ರಂತೆ. ಇವರು ಸಂಜೆ ಹೊತ್ತಿಗೆ ಅವರು ಬರುವಾಗ ಮನೆಗೆ ಅಡುಗೆ ಮಾಡಿ ಪಾತ್ರೆ ಎಲ್ಲ ಇಟ್ಟು, ಅಡುಗೆ ಪಾತ್ರೆಯಲ್ಲಿಟ್ಟು ಹಿಂದೆ ಕಾಡಿಗೆ ಹೋಗ್ತಿದ್ದರಂತೆ. ಅಲ್ಲಿ ಕ್ರೂರವಾದ ಜಂತುಗಳೆಲ್ಲ ಇರ್ತಾರಂತೆ, ಹಾವು ಇವೆಲ್ಲ, ಮತ್ತು ಶಬ್ದಗಳು ಬರ್ತಾ ಇರ್ತಾರಂತೆ. ಆದರೆ ಆ ಶಬ್ದ ಆದರೂ ಆಗ್ಬೋದು, ಯಜಮಾನ ಸಮಸ್ಯೆ
ಸಮಸ್ಯೆ ಭಾಳ ವಿಶೇಷವಾಗಿರ್ತದೆ ಅಂತೇಳಿ ಅವಳು ಭಯಪಟ್ಟಿರ್ತೀನಿ. ಇವನು ಹಿಂದೆ ಹೋದಾಗ ಇವನು ಬಂದು ಮನೆಗೆ ಬಂದು ರಾತ್ರಿ ಗಲಾಟೆ ಮಾಡಿ ಎಲ್ಲಿ ಹೋಗಿದ್ದಾರೆ, ಎಲ್ಲಿ ಸತ್ತಿದ್ದಾರೆ ಇವರು ಅಂತ ಹೇಳಿ ಅವನ್ನೇ ಬಡಿಸ್ಕೊಟ್ಟದಿಂದ ಮಲಗ್ತದೆ. ಅವನು ಮಲಗಿದ ಮೇಲೆ ಇವರೆಲ್ಲ ಬರ್ತಾರೆ. ಇಂಥ ಮಾತುಗಳನ್ನು ನಾವು ಭಾಳ ಕೇಳಿದೆ. ಮತ್ತು ನಾನು ಹೇಳಲಿಕ್ಕಿದೆ, ನಮ್ಮ ಪಯಾಶರು ಯಾವ ಶಿಬಿರವನ್ನು ವಿಶೇಷ ಶಿಬಿರವನ್ನು ಮಾಡ್ತಾರೆ, ತಿಂಗಳಿಗೆ 2 ಶಿಬಿರವನ್ನು ಮಾಡ್ತಾರೆ. ಇದು ಗುಪ್ತವಾಗಿ ಅಂದರೆ ಎಲ್ಲರಿಗೂ ಬಹಿರಂಗವಾಗಿ ಕುಡಿತೇವೆ ಅಂತ ಹೇಳ್ಕೊಳ್ಳೋದಕ್ಕೆ ಇಷ್ಟ ಇರೋದಿಲ್ಲ. ಅದಕ್ಕಾಗಿ ಅಂತ ಇದ್ದಾಗ ಅವರು ಏನು ಮಾಡ್ತಾಯಿದ್ರು ಅಂತಂದರೆ ಈ ಮುಖ್ಯವಾಗಿ ಬಂದು ಮೊದಲೇ ಅನೌನ್ಸ್ ಮಾಡಿದ್ರು ಆ ತಾರೀಕಿನಲ್ಲಿ ಅವರು ಬಂದು ಅಲ್ಲಿ ಶಿಬಿರದಲ್ಲಿ ಭಾಗವಹಿಸಿ ಮದ್ಯಪಾನ ವರ್ಜಿತರಾಗಿ ಹೇಳಿದರು. ಅದು ಈಗ ಬರುವಲ್ಲಿ ಹೆಚ್ಚಿನವರೆಲ್ಲ ಮಂಜುವಾಣಿ ಅಥವಾ ನಿರಂತರ ಪತ್ರಿಕೆಯನ್ನು ಓದಿ ಬೇರೆ ಬೇರೆ ಕಾಲದಲ್ಲಿ ತಿಳ್ಕೊಂಡು ಬರ್ತಾರೆ. ಅವರು ಬಂದು ಅವರು ವಿಷಯಗಳನ್ನು ನಮಗೆ ತಿಳ್ಕೊಂಡು ಬರ್ತಾರೆ. ಒಂದು ಕಾರ್ಯಕ್ರಮದಲ್ಲಿ ಒಬ್ಬರು ಹೇಳಿದ್ದರು, ನಾನು ಕುರಿತ ಬಿಟ್ಟ ಮೇಲೆ ನನ್ನ ಮಗ ವಿದ್ಯಾಭ್ಯಾಸ ಇವಾಗ ಒಳ್ಳೆ ಕೆಲಸದಲ್ಲಿದ್ದಾನೆ, ಇವಾಗ ಮಾರುತಿ ಕಂಪನಿಯಲ್ಲಿ ಕೆಲಸದಲ್ಲಿದ್ದಾರೆ. ಇನ್ನೊಬ್ಬ ಮಗಳು ಒಳ್ಳೆಯ ವಿದ್ಯಾಭ್ಯಾಸ ಮಾಡಿ ಕಡೆ ಹೋಗಿದ್ದಾಳೆ. ಅಂದರೆ ವಿದ್ಯಾಭ್ಯಾಸಕ್ಕೆ ಇಲ್ಲದೊಳಗೆ ನಮ್ಮ ನಾಯಕರು ಹೇಳಿದರು, ಒಳ್ಳೆ ಮಾತು ಭಾಳ ಚೆನ್ನಾಗಿ ಯಾವಾಗಲೂ ನಮ್ಮ ಪ್ರಧಾನ ನಾಯಕರು ಒಳ್ಳೆ ಮಾತಾಡ್ತಾರೆ. ಅವರು ಮಾತನಾಡಿ ಅಂತ ಹೇಳಿದರು, ಹೇಗೆ ಎಲ್ಲ ಮನೆಯಲ್ಲಿ ಸಂಸಾರದಲ್ಲಿ ಇರುತ್ತೆ ಅಂತ ಅವ್ರು ಹೇಳಿದ ಹಾಗೆ ಮನೆಯಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಬರಬೇಕಾದ್ರೆ ಅದಕ್ಕೆ ಮುಖ್ಯ ಕಾರಣ ಅವಕಾಶ ಇರಬೇಕು. ಅವಕಾಶ ಅಂದರೆ ಗಂಟೆ ನಾದ, ಅದು ಪೂಜೆ ಗಂಟೆ ನಾದ ಕೇಳಿದಾಗೆ ಇರಬೇಕು. ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ ಧರ್ಮಸ್ಥಳದ ಟ್ರಸ್ಟಿ ರಾಮಸ್ವಾಮಿ, ಜಿಲ್ಲಾ ಜನಜಾಗೃತಿ ವೇದಿಕೆ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷ ಪ್ರಕಾಶ್ ಕಾರಂತ್, ತಾಲೂಕು ಜನಜಾಗೃತಿ ವೇದಿಕೆ ಅಧ್ಯಕ್ಷರಾದ ಗಿರೀಶ್ ಕೆ, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ ರಾಜ್ಯ ಸಂಘಟನಾ ಅಧ್ಯಕ್ಷ ನಟರಾಜ್ ಬಾದಾಮಿ ಉಪಸ್ಥಿತರಿದ್ದರು.